ಸೊ ಈಗ ನಿಮ್ಮ ಲೆವೆಲಲ್ಲಿ ಇನ್ನೂ ಏನಾದ್ರು ಪ್ರಾಬ್ಲಮ್ಸ್ ಅಂದರೆ ಈಗ ಎಷ್ಟೋ ಸತಿ ಆ್ಯಕ್ಟರ್ಸ್ಗಳೆಲ್ಲ ಇಲ್ಲಿಗೆ ಬಂದಾಗ ಅವರ ಪ್ರಾಬ್ಲಮ್ಮೇ ಬೇರೆ. ಆ್ಯಕ್ಟ್ರೆಸಸ್ಗಳು ಕೆಲವರು ಆಡಿಷನ್ಸ್ಗೆ ಹೋಗಿ ಒದ್ದಾಡೋದ್ರ ಬಗ್ಗೆ ಮಾತಾಡ್ಕೋತಾರೆ. ಆಮೇಲೆ ಇವೆಲ್ಲ ಎಷ್ಟೇ ಮಾತಾಡಿದ್ರು ಇವತ್ತಿನ್ನೂ ಸಿನಿಮಾ ಇಸ್ ಅ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ನಿಮ್ಗಳ ಕಷ್ಟ ಏನು ಅಂದರೆ ಈಗ ಇದೆ ಮೇಡಮ್, ಕಾಣಿಸಲ್ಲ ಅಷ್ಟೇ. ಏನದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರೀಸ್? ಐ ಡೋಂಟ್ ಲೈಕ್ ಟು ಟಾಕ್ ಟು ದಿಸ್ ಟಾಪಿಕ್. ಅಂದರೆ ಇವತ್ತು ಹುಡುಗರು ಎಷ್ಟು ಜನ ಕಾಸು ಮಾಡ್ತಾಯಿದ್ದಾರೆ, ಯಂಗ್ಸ್ಟರ್ಸು ಎಲ್ಲರೂ. ನಮ್ಮನ್ನ ಯಾರು ಕಾಸು ಮಾಡ್ತಾಯಿಲ್ಲ, ದೇವ್ರಣ್ಣ ಹೇಳ್ತೀನಿ, ರುದ್ರಾಕ್ಷಣ್ಣಗೆ ಹೇಳ್ತೀನಿ, ಯಾರು ಕಾಸು ಮಾಡ್ತಾಯಿಲ್ಲ. ಎಲ್ಲ ಹುಡುಗರು ಕಷ್ಟಪಡ್ತಾರೆ. ಅಂದರೆ ಏನು ಸಿನಿಮಾಗಳಿಲ್ಲ ಕರೆಕ್ಟಾಗಿದೆ. ಹುಡುಗಿರು ಅಟ್ಲೀಸ್ಟ್ ಕಾಸು ಬರುತ್ತಲ್ಲ, ಫೋಟೋಶೂಟ್ ಮಾಡ್ತಾರೆ, ಅದು ಮಾಡ್ತಾರೆ, ಅಲ್ಲಿ ವಾಕಿಂಗ್ಸ್ ಮಾಡ್ತಾರೆ. ಏನೋ ಒಂದು ಹುಡುಗಿರು ಒಂದು ಫೋಟೋ ಶೂಟ್ ಮಾಡಾಕರು ನೋಡೋಕೆ 100 ಜನ ಹೇಳ್ತಾರೆ, ಕಮೆಂಟ್ ಹಾಕೋಕ್ಕೆ 1000 ಜನ ಹೇಳ್ತಾರೆ. ಹುಡುಗ ಕೆಲಸ ಮಾಡೇ ಗೆಲ್ಲಬೇಕು, ಒಬ್ಬ ಹೀರೋನ ಕೆಲಸ ಮಾಡೇ ಗೆಲ್ಲಬೇಕು, ಅವಾಗಲೇ ಅವ್ನಿಗೆ ವ್ಯಾಲ್ಯೂ. ಹುಡುಗಿ ನೋಡೋಕೆ ಚೆನ್ನಾಗಿದ್ದೆ ಆ್ಯಕ್ಟ್ ಮಾಡಿದ್ರೆ ಎಲ್ಲ 10 ಜನ 10 ಇಂಟರ್ವ್ಯೂ, ಅದು ನೇಲ್ ಪಾಲಿಶ್, ಇದು ಅದು ಅಂದ್ಬಿಟ್ಟು ಹೇಳ್ತಾರೆ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗು ನಿನ್ನೆ ಏನೋ ನಂಗೆ ಹೇಳೋಕ್ಕೆ ನೆಸೆಸಿಟಿ ಇಲ್ಲ, ನಂಗೆ ಬೇಕಾಗಿಲ್ಲ. ಅದು ಮೇಲ್ ಡಾಮಿನೆನ್ಸ್ ಇಂಡಸ್ಟ್ರಿ ಅಂತ ಎಲ್ಲೂ ನನ್ನ ಪ್ರಕಾರ ನಾನಂತೂ ಆ ಥರ ನೋಡಿಲ್ಲ ಮೇಡಮ್. ಅಂದರೆ ಎಲ್ಲ ಕಡೆ ಜನ ಅವರ ತಕ್ಕನಂಗೆ ಏನು ಬೇಕೋ ಅದು ಮಾಡ್ಕೋತಾರೆ. ನನಗೆ ಯಾಕೆ ಆ ಥರ ಅನ್ಸಿಲ್ಲ, ನಾವು ಪ್ರತಿ ಸತಿ ಯಾರೇ ಸಿಕ್ಕರು ತುಂಬ ಗೌರವಪೂರ್ವಕ ಮಾತಾಡ್ತೀವಿ. ಇವಾಗ ಶೂಟಿಂಗ್ ಹೋದನು, ಇವಾಗ ಒಂದು ಸತಿ ಕೆಲವು ಸತಿ ಲಾಸ್ಟ್ ಟೈಮ್ ಹೋದಾಗ ಕ್ಯಾರವನ್ ಎಲ್ಲೋ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ಕಷ್ಟಪಡೋನು ಕ್ಯಾರವನ್ ತಂದರು. ಈ ಹುಡುಗ ಹೀರೋನ್ ಇದ್ದಾಳೆ, ನಾನು ಇದ್ದಾಳೆ. ನಾನು ಹೇಳಿದೆ ಹೀರೋನ್ಗೆ ಇರಲಿ, ವಾಶ್ರೂಮ್ ಯೂಸ್ ಮಾಡೋಕ್ಕೆ ನಮಗೊಂದು ಲುಂಗಿ ಕೊಡಿ, ನಾವು ಸೈಡಲ್ಲಿ ಹೋಗ್ತೀವಿ ಅಂತ ಹೇಳಿದೆ. ಸೊ ವಿ ಆಲ್ವೇಸ್ ಟ್ರೀಟೆಡ್ ವುಮೆನ್ ವೆರಿ ಈಕ್ವಲಿ, ವೆರಿ ವೆಲ್. ಸೊ ನಿಮ್ಮ ಮೇಂಟೆನೆನ್ಸ್ ಅಂತ ಬಂದಾಗ ಈಗ 6 ವರ್ಷದಲ್ಲಿ 3 ಸಿನಿಮಾ ಅಂತಂದರೆ ಟಿಲ್ ದ ಟೈಮ್ ಯು ಬಿಕಮ್ ಅ ಎಸ್ಟಾಬ್ಲಿಷ್ಡ್ ಹೀರೋ ಅಥವಾ ಸೂಪರ್ ಸ್ಟಾರ್, ನಿಮ್ಮದೇ ಆದಂಥ ಸೆಟ್ ಆಡಿಯನ್ಸ್ ಇದ್ದು ನೀವು ಏನು ಮಾಡಿದ್ರು ಅದಕ್ಕೆ ಮಿನಿಮಮ್ ಗ್ಯಾರಂಟಿ ಇದೆ ಅಂತೆಲ್ಲ ಬರೋವರೆಗೂ ನಿಮ್ಮನ್ನು ಟ್ರೆಂಡೇ ಔಟ್ ಆಯ್ತು ಮೇಡಮ್. ಏನು ಮಾಡಿದ್ರು ಮಿನಿಮಮ್ ಗ್ಯಾರಂಟಿ ಇಲ್ಲ. ಬಿಗ್ಗೆಸ್ಟ್ ಸ್ಟಾರ್ಸ್ ಮೂವೀಸ್ ಆಲ್ಸೋ ಕ್ಯಾನ್ ಗೋ ಫಾರ್ ಅ ಟಾಸ್. ಯು ಸೀನ್ ದ ಹೋಲ್ ಇಂಡಸ್ಟ್ರಿ. ರೀಸೆಂಟ್ ಬೆಳವಣಿಗೆಗಳು ಹಂಗೆ ಹೇಳ್ತಾರೆ. ಸೊ ದ ಕೈಂಡ್ ಆಫ್ ಮನಿ ದಟ್ ಯು ಆಲ್ ಮೇಕ್, ಅಂದರೆ ಐ ಡೋಂಟ್ ನೋ, ಪಾಡ್ಕಾಸ್ಟ್ ಅಂತ ಬಂದಾಗ ಯೂಶಲಿ ಅದು ಬರುತ್ತೆ. ಟುಡೇ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ 100 crore ಕ್ಲಬ್ಬು, ಆ ಕ್ಲಬ್ಬು, ಆ್ಯಂಡ್ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಅವ್ರು ಎಷ್ಟು ತೊಗೋತಾರೆ ಅದರಿಂದಲೇ ಹೆಡ್ಲೈನ್ಸ್ ಆಗುತ್ತೆ. ಯೂಶಲಿ ನಿಮ್ಮ ಒಂದು ಲೆವೆಲಲ್ಲಿರೋರ್ದು ಹೆಂಗಿರುತ್ತೆ ನಿಮ್ಮ ಸ್ಟೋರಿ? ಅಂದರೆ ದ ಕೈಂಡ್ ಆಫ್ ಮನಿ ದಟ್ ಯು ಆಲ್ ಮೇಕ್ ಟು ಸಸ್ಟೇನ್ ದಟ್ ಮನಿ, ನಿಮ್ಮ ಲೈಫ್ ಸ್ಟೈಲು ಫಾರ್ ದ ನೆಕ್ಸ್ಟ್ 2 years ಹೇಗಿರುತ್ತೆ ಶ್ರೇಯಸ್? ಮೇಡಮ್ ಅದೇ ಹೇಳಿದ್ನಲ್ಲ ಮೇಡಮ್, ಇವಾಗ ಈ ಹೊಸ ಹುಡುಗರು ಎಷ್ಟು ಜನ ಕಾಸು ಮಾಡ್ತಾರೆ ಅಂತ ನಾನು ಕೇಳಿದ್ದೆ. ಇವಾಗ ಜನರಲ್ಲಾಗೆ ಹೀರೋ ಅಂತ ಬಂದರೆ ನೀವು ದಿನ ಬೆಳಿಗ್ಗೆ ಜಿಮ್ಗೆ ಹೋಗಬೇಕು, ವರ್ಕೌಟ್ ಮಾಡೋಕೆ ನಿಮ್ಗೆ ಗೊತ್ತು ಎಷ್ಟು ತಿನ್ನಬೇಕು, ಏನು ಫೀಡಿಂಗ್ ಮಾಡಬೇಕು. ಬಟ್ ಟ್ರೈನರ್ ಬೇಕಂದ್ರೆ 10-15 ಸಾವಿರ ಮಿನಿಮಮ್ ಒಬ್ಬ ಟ್ರೈನರ್ ಆಗ್ತಾನೆ. ತಿನ್ನೋಕೆ ಮಿನಿಮಮ್ 20-20 ಸಾವಿರ ಬೇಕು ತಿಂಗಳಿಗೆ. ಏನು ಮನೆಗೆ ಅಡುಗೆ ಮಾಡಿ ತಿಂತೇನೆ ದಿನಕ್ಕೆ ಆದತ್ತು 10 ಮೊಟ್ಟೆ, ಚಿಕನು, ತರಕಾರಿ, ಫ್ರೂಟ್ಸು, ಗೀಟ್ಸು, ಅದು ಇದು ಅಂತ ನೋಡ್ರು ತಿನ್ನೋಕ್ಕೆ. ನೀನು ನೀಚೆ ಹೋದ್ರೆ ಹೀರೋ ಅಂತ ಹೇಳಿದ್ರೆ 4 ಜನ ಇದ್ದೇ ಇರ್ತಾರೆ. ಯಾರ ಆಫೀಸು ಒಬ್ಬ ಅಸಿಸ್ಟೆಂಟ್ ಇರ್ತಾನೆ, ಯಾರೋ ಬೇಸಿಕ್ ಇದ್ದೇ ಇರ್ತಾರೆ, ಅಟ್ಲೀಸ್ಟ್ ಇಬ್ಬರಾದ್ರು ಇದ್ದೇ ಇರ್ತಾರೆ. ಹುಡುಗ ಯಾರು ಬಂದ ಪ್ರೀತಿಯಿಂದ 1 ಜನ ಹುಡುಗರು ಬರ್ತಾರೆ, ಊಟ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ಎಲ್ಲರಿಗೂ ಒಂದಷ್ಟು ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ಅಂದರೆ ಒಬ್ಬ ಹೀರೋಗೆ ನನ್ನ ಪ್ರಕಾರ ಅಟ್ಲೀಸ್ಟ್ 50 ಸಾವಿರ ಖರ್ಚು ಬೇಕು. ಒಬ್ಬ ನಾರ್ಮಲ್ ಇವಾಗ ಕೆಲಸ ಇರಲಿ ಇಲ್ಲದೆ ಇರಲಿ, ಕೆಲಸ ಇದ್ದಲ್ಲಿ 50 ಸಾವಿರ ಖರ್ಚು ಬೇಕು. 50 ಸಾವಿರ ಎಲ್ಲಿ ದುಡಿತಾನೆ ಯಾರು ಗೊತ್ತಿಲ್ಲ. ಬೇರೆ ಬಿಸ್ನೆಸ್ ಮಾಡಿದ್ರೆ ಬರುತ್ತೆ ಕಾಸು. ಇಂಡಸ್ಟ್ರಿಲಿ ಹೊಸ ಒಬ್ರುಗಳಿಗೆ ಕಾಸು ಕೊಡೋಷ್ಟರಲ್ಲಿ ಪ್ರಾಣ ಹೋಗಿರುತ್ತೆ, ಕಾಸು ಈಸ್ಕೊಳ್ಳೋಷ್ಟರಲ್ಲಿ ಪ್ರಾಣ ಹೋಗಿರುತ್ತೆ.